ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸಭೆಯ ಎಲ್ಲ ಕುಟುಂಬದ ಎಲ್ಲ ಸದಸ್ಯರಿಗೆ ಯೇಸುವಿನ ನಾಮದಲ್ಲಿ ಪ್ರೀತಿಸಿ ಸ್ವಾಗತಿಸಿ ವಂದಿಸುತ್ತೇನೆ. ಈ ಸಂಜೆಯ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವ ಹಾಗೆ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಪರಲೋಕ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನನ್ನ ಸ್ವಾಮಿ, ನಿನ್ನ ಪ್ರಸನ್ನತೆಯಲ್ಲಿ ನಿನ್ನ ಕೃಪೆಯಲ್ಲಿ ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ನನಗೆ ಸ್ತೋತ್ರ. ಈ ಆರಾಧನೆಯನ್ನು ಆದಿಯಿಂದ ಅಂತ್ಯದವರೆಗೂ ನಿನ್ನ ನಾಮದ ಮಹಿಮೆಗೋಸ್ಕರ ನೀನು ನಡೆಸು ಸ್ವಾಮಿ. ನಿನ್ನ ಪ್ರಸನ್ನತೆ, ನಿನ್ನ ಆತ್ಮನ ಅಭಿಷೇಕ, ಆತ್ಮನ ತೇಜಸ್ಸು, ನಿನ್ನ ವಾಕ್ಯದಲ್ಲಿರುವಂತಹ ಗೂಢಾರ್ಥ ರಹಸ್ಯಗಳು ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ದಯಪಾಲಿಸುತ್ತಾ ಈ ಆರಾಧನೆಯಲ್ಲಿ ನಿನ್ನ ದಿವ್ಯವಾದ ಪ್ರಸನ್ನತೆಯನ್ನು ನೀನು ಇರಿಸಿ ನಡೆಸಬೇಕೆಂದು ಯೇಸುವಿನ ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿ ಬೇಡುತ್ತೇನೆ, ನನ್ನ ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್. ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೇ, ಈಗ ನಾವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಈ ದಿನಕ್ಕೆ ಆಲಿಸಿಕೊಂಡಂತ ದೇವರ ವಾಕ್ಯವಾಗು ಹಬಕ್ಕೂಕ 2ನೇ ಅಧ್ಯಾಯ 2ನೇ ವಚನದಿಂದ 5ನೇ ವಚನದವರೆಗೂ. ಹಬಕ್ಕೂಕ 2ನೇ ಅಧ್ಯಾಯ 2ನೇ ವಚನದಿಂದ 5ನೇ ವಚನದವರೆಗೂ. ಈ ವಾಕ್ಯ ಭಾಗದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ: ಆಗ ಯೆಹೋವನು ನನಗೆ ಈ ಉತ್ತರವನ್ನು ದಯಪಾಲಿಸಿದನು, ನಿನಗಾದ ದರ್ಶನವನ್ನು ಬರೆ, ಓದುವವನು ಶೀಘ್ರವಾಗಿ ಓದುವಂತೆ ಹಲಿಗೆಗಳ ಮೇಲೆ ಅದನ್ನು ಕೆತ್ತು, ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ಆದರೆ ಪರಿಣಾಮಕ್ಕೆ ತ್ವರೆಪಡುತ್ತದೆ, ಮೋಸ ಮಾಡದು, ತಡವಾದರೂ ಅದಕ್ಕೆ ಕಾದಿರು. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೇ, ಈ ವಾಕ್ಯವನ್ನು ನಾವು ಓದಿದ್ದೇವೆ. ಯೇಸು ಕ್ರಿಸ್ತನು ಈ ವಾಕ್ಯ ಭಾಗದಲ್ಲಿ ಒಂದು ಗೂಢಾರ್ಥವನ್ನು, ಒಂದು ಸಂದೇಶವನ್ನು ನಮಗೆ ತಿಳಿಯಪಡಿಸುವುದಕ್ಕೋಸ್ಕರ ಈ ವಾಕ್ಯವನ್ನು ಇಲ್ಲಿ ಬರೆದಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಆ ಸಂದೇಶ ಏನೆಂಬುದರೆ, ನೋಡಿ, ನಿನಗಾದ ದರ್ಶನವನ್ನು ಬರೆ. ಈ ಮಾತು ಯಾರನ್ನು ಹೇಳ್ತಾ ಇದ್ದಾರೆ ಅಂದರೆ, ಯೆಹೋವನು ಹೇಳುತ್ತಿರುವಂತಹ ಮಾತು ಹಬಕ್ಕೂಕನಿಗೆ. ನಿನಗಾದ ದರ್ಶನವನ್ನು ನೀನು ಬರೆ. ಆ ದರ್ಶನ ಏನೆಂದರೆ, ಓದುವವನು ಶೀಘ್ರವಾಗಿ ಓದುವಂತೆ ಹಲಿಗೆಗಳ ಮೇಲೆ ಅದನ್ನು ಕೆತ್ತು, ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು. ಏನಂದ್ರೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯ ದೇವರ ಮಕ್ಕಳೇ, ಓದುವವನು ಶೀಘ್ರವಾಗಿ ಓದುವಂತೆ ಅದನ್ನು ಹಲ್ಲಿಗೆಗಳ ಮೇಲೆ ಅದನ್ನು ಕೆತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬಂದಿದೆ. ಏನ್ನ ಓದಬೇಕು? ದೇವರು ಹಬಕ್ಕೂಕನಿಗೆ ಕೊಟ್ಟ ದರ್ಶನವನ್ನು ಆತನು ಹಲ್ಲಿಗೆಯ ಮೇಲೆ ಬರೆಯುತ್ತಿರುವುದನ್ನು ಶೀಘ್ರವಾಗಿ ಓದಬೇಕಂತೆ. ಯೇಸು ಸ್ವಾಮಿ ಕೊಡುತ್ತಿರುವಂತಹ ವಿಶೇಷವಾದ ಸಂದೇಶವೇನೆಂದರೆ, ನಿನ್ನ ಕೈಯಲ್ಲಿ ದೇವರ ವಾಕ್ಯ ಉಂಟು, ಓದುವವನು, ಓದುವುದಕ್ಕೆ ಆಸಕ್ತಿ ಉಳ್ಳವನು, ನನ್ನನ್ನು ತಿಳಿಯಬೇಕೆಂಬುದಾಗಿ ಆಸಕ್ತಿ ಉಳ್ಳಂತ ಜನರು ಶೀಘ್ರವಾಗಿ ಅದನ್ನು ತೆಗೆದುಕೊಂಡು ಓದಲಿ. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯ ನಮಗೆ ಎಚ್ಚರಿಸ್ತಾ ಇದೆ ಏನಂತ, ನಿನ್ನ ಕೈಯಲ್ಲಿ ದೇವರು ಇದ್ದಾರೆ, ನಿನ್ನ ಕೈಯಲ್ಲಿ ನಾನಿದ್ದೀನಿ, ಇದನ್ನ ನಿನ್ನ ಶೀಘ್ರವಾಗಿ ಓದು, ತಡ ಮಾಡಬೇಡ. ದೇವರ ವಾಕ್ಯ ಹೇಳ್ತಾ ಇದೆ ನೋಡಿ, ಹಲಿಗೆಗಳ ಮೇಲೆ ಅದನ್ನು ಕೆತ್ತು, ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು. ಈ ವಾಕ್ಯದಲ್ಲಿ ಬರೆದಿರುವಂತಹ, ಈ ಪರಿಶುದ್ಧ ಗ್ರಂಥದಲ್ಲಿ ಬರೆದಿರುವಂತಹ ಪ್ರತಿಯೊಂದೊಂದು ವಾಕ್ಯವು ನೆರವೇರತಕ್ಕದ್ದು. ನಡೆಯುವಂತ ಸಮಯ ಬಂದೇ ಬರುತ್ತದೆ. ಅದಕ್ಕೆ ಒಂದು ಕಾಲವು ನಿರ್ಧರಿಸಲ್ಪಟ್ಟಿದೆ. ಪ್ರಿಯ ದೇವರ ಮಗುವೆ, ದೇವರ ವಾಕ್ಯದಲ್ಲಿ, ಈ ಪರಿಶುದ್ಧ ಗ್ರಂಥದಲ್ಲಿ ನಿನ್ನ ಜೀವಿತ ಬರೆಯಲ್ಪಟ್ಟಿದೆ, ನಿನ್ನ ಸ್ಥಿತಿ ಬರೆಯಲ್ಪಟ್ಟಿದೆ. ನೀನು ಏನೆಂಬುದಾಗಿ ಈ ವಾಕ್ಯಗಳು ಹೇಳುತ್ತದೆ. ನಿಮಗೆ ಒಂದು ರಹಸ್ಯ ಗೊತ್ತಾ? ಸಂಡೇ ಸ್ಕೂಲ್ ಮಕ್ಕಳಿಂದ PhD ಓದಿರ್ತಾರಲ್ಲ, ಅವ್ರಿಗೂ ಬೈಬಲ್ ಒಂದೇ ಕರೆಕ್ಟಾಗಿ ಅರ್ಥ ಆಗೋದು. ಚಿಕ್ಕ ಮಕ್ಕಳಿಗೂ ದೊಡ್ಡವ್ರಿಗೂ, ಓದಿದವ್ರಿಗೂ ಓದಿಲ್ಲದೆ ಇರೋಂಥವ್ರಿಗೂ, ಎಲ್ಲ ಜನಾಂಗ ಕುಲಕ್ಕೂ ಅರ್ಥ ಆಗೋದು ಅಂದ್ರೆ ಬೈಬಲ್ ಮಾತ್ರನೇ, ಪರಿಶುದ್ಧ ಗ್ರಂಥ ಮಾತ್ರನೇ ಕರೆಕ್ಟ್
ಕರೆಕ್ಟಾಗಿ ಅರ್ಥ ಆಗೋದು ಪ್ರಿಯ ದೇವರ ಮಗುವೆ. ಆದ್ರಿಂದ ದೇವರ ವಾಕ್ಯ ಹೇಳ್ತಾ ಇದೆ, ಶೀಘ್ರವಾಗಿ ಓದುವವನು ಓದಲಿ. ಇದು ನಿನ್ನ ಕೈಯಲ್ಲುಂಟು. ಇದು ನಿನ್ನನ್ನು ರಕ್ಷಿಸುತ್ತದೆ. ನಿನ್ನ ಮೂಲಕ ಅನೇಕ ಜನರಿಗೆ ರಕ್ಷಣೆಯನ್ನು ಕೊಡುತ್ತದೆ. ನೀನು ಏನೆಂಬುದಾಗಿ ಇದರಲ್ಲಿ ಬರೆಯಲ್ಪಟ್ಟಿದೆ. ನಿನ್ನ ಸಮಸ್ಯೆಗೆ ಪರಿಷ್ಕಾರ ಇದರಲ್ಲಿ ಇದೆ. ನಿನ್ನ ರೋಗಕ್ಕೆ ಬಿಡುಗಡೆ ಇದರಲ್ಲಿ ಇದೆ. ಪರಿಶುದ್ಧಾತ್ಮ ದೇವರ ಸಹಾಯದಿಂದ ಪರಿಶುದ್ಧಾತ್ಮ ದೇವರು ಹೇಳ್ತಾ ಇದ್ದಾರೆ, ಇವತ್ತು ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸುವಂತ, ನಿನ್ನ ಜೀವಿತವನ್ನು ಬದಲಾಯಿಸುವಂತ ರಹಸ್ಯ ಗುಟ್ಟು ಅದು ಈ ಪರಿಶುದ್ಧ ಗ್ರಂಥದಲ್ಲಿದೆ. ಪ್ರಿಯ ದೇವರ ಮಗುವೆ, ದೇವರ ವಾಕ್ಯವನ್ನು ನೀನು ಕೇಳ್ತಾ ಇದೀಯಾ? ಇದನ್ನು ನೀನು ಓದುವವನಾಗ ಶೀಘ್ರವಾಗಿ ತೆಗೆದುಕೊಂಡು ಹೋದು. ಬೇಗ ಬೇಗ ಓದು, ತಡ ಮಾಡಬೇಡ. ಇದು ನೆರವೇರುವಂತ ಸಮಯ ಬಂದೇ ಬರುತ್ತೆ. ನೋಡಿ, ದೇವರ ವಾಕ್ಯ ಹೇಳ್ತಾ ಇದೆ, ಹಲಿಗೆಗಳ ಮೇಲೆ ಅದನ್ನು ಕೆತ್ತು, ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ಆದರೆ ಪರಿಣಾಮಕ್ಕೆ ತ್ವರೆಪಡುತ್ತದೆ, ಮೋಸ ಮಾಡದು. ನೋಡಿ, ದೇವರ ವಾಕ್ಯ ಹೇಳ್ತದೆ, ಈ ವಾಕ್ಯವನ್ನು ಓದಿದಾಗ ಈ ವಾಕ್ಯ ನಿನ್ನ ಮೋಸಪಡಿಸೋದಿಲ್ಲ. ನಿನ್ನ ಮರಣದ ಕಡೆಗೆ, ನಿನ್ನ ಪಾಪದ ಕಡೆಗೆ ನಿನ್ನನ್ನು ಸೆಳೆದುಕೊಂಡು ಹೋಗುವುದಿಲ್ಲ ಪ್ರಿಯ ದೇವರ ಮಗುವೆ. ಯಾಕೆಂದರೆ ಗೊತ್ತಾ, ದೇವರ ವಾಕ್ಯ ಪರಿಶುದ್ಧವಾದದ್ದು. ನಿನ್ನ ಜೀವಕ್ಕೆ, ನಿನ್ನ ಜೀವಿತಕ್ಕೆ ವಿಶೇಷವಾದ ಆಶೀರ್ವಾದವನ್ನು ಕೊಡುವಂತ ದೇವರ ವಾಕ್ಯವಾಗಿದೆ ಪ್ರಿಯರೇ. ಇದನ್ನು ನೀನು ಅರ್ಥಕೊಂಡ್ರೆ ಈ ವಾಕ್ಯದಿಂದ ನೀನು ಆಶೀರ್ವಾದ ಹೊಂತೀಯ. ಇದನ್ನು ನೀನು ಶೀಘ್ರವಾಗಿ ಓದಿದ್ರೆ, ನಿನ್ಗೆ ಟೈಮ್ ಸಿಕ್ಕಿದಾಗೆಲ್ಲ ಬೈಬಲ್ ತಗೊಂಡು ಓದ್ತಾ ಇದ್ರೆ, ನಿನ್ಗೆ ಯಾವಾಗ ಸಮಯ ಸಿಗುತ್ತೋ ಆವಾಗ ನೀನು ಪ್ರಾರ್ಥನೆ ಮಾಡ್ತಾ ಇದ್ರೆ ಏನಾಗುತ್ತೆ ಗೊತ್ತಾ? ನಿನ್ನ ಜೀವನ ಬದಲಾವಣೆ ಹೊಂದುತ್ತೆ. ಪರಿಪೂರ್ಣವಾಗಿ ದೇವರು ನಿನ್ನನ್ನ, ನಿನ್ನ ಕುಟುಂಬವನ್ನ, ನಿನ್ನ ಪರಿಸ್ಥಿತಿನ ತನ್ನ ಕಂಟ್ರೋಲ್ಗೆ ತಗೊಂತಾನೆ. ಇದು ನಿನ್ನನ್ನು ಮೋಸ ಮಾಡಲ್ಲ. ಆತನು ನಿನ್ನನ್ನು ಮೋಸ ಮಾಡೋದಿಲ್ಲ. ನಿನ್ನ ಈ ವಾಕ್ಯವಾಗಿರುವಂತ ದೇವರು ನಿನ್ನನ್ನು ಮೋಸ ಮಾಡೋದಿಲ್ಲ ಪ್ರಿಯ ದೇವರ ಮಗುವೆ. ನಿನ್ನ ಜೀವಿತವನ್ನು ನೀನು ಎಚ್ಚೆತ್ತುಕೋ. ನೋಡಿ, ದೇವರ ವಾಕ್ಯದಲ್ಲಿ ಹೇಳಿದೆ, ಮೋಸ ಮಾಡದು, ತಡವಾದರೂ ಅದಕ್ಕೆ ಕಾದಿರು. ಎಂಥ ಮಾತು! ನಿನ್ನ ಪ್ರಾರ್ಥನೆ, ನಿನ್ನ ಸಮಸ್ಯೆ ಎಂಥದೇ ಆಗಿರ್ಬೋದು, ನೀನು ಎಷ್ಟು ವರ್ಷಗಳಿಂದ ಬಂಜೆಯಾಗಿ ಇರಬಹುದು, ಎಷ್ಟು ವರ್ಷಗಳಿಂದ ನಿನಗಿರುವಂತ ಸಾಲ ಅದೇ ತರನೇ ಇರಬಹುದು, ಎಷ್ಟು ವರ್ಷಗಳಿಂದ ನಿನ್ನ ಸಮಸ್ಯೆ ಇದ್ದ ಪರಿಸ್ಥಿತಿಯಲ್ಲಿ ಹಂಗೆ ಇರಬಹುದು. ದೇವರ ವಾಕ್ಯ ಹೇಳ್ತಾ ಇದೆ, ತಡವಾದರೂ ಯೇಸು ಕ್ರಿಸ್ತನಲ್ಲಿರುವಂತ ವಾಕ್ಯದಂತ ಶಕ್ತಿ ಅದು ನೆರವೇರುವಂತ ಸಮಯ ಬರುತ್ತದೆ ಪ್ರಿಯ ದೇವರ ಮಗುವೆ. ಯೇಸು ಸ್ವಾಮಿ ನಿನ್ನೆ ಇದ್ದಾಗೆ ಇವತ್ತು ನಿತ್ಯ ನಿರಂತರವೂ ಸದಾ ಕಾಲವು ಒಂದೇ ರೀತಿಯಲ್ಲಿ ಇರುವವನಾಗಿದ್ದಾನೆ ಪ್ರಿಯ ದೇವರ ಮಗುವೆ. ಆದ್ರಿಂದ ದೇವರ ವಾಕ್ಯ ನಮಗೆ ಎಚ್ಚರಿಸ್ತಾ ಇದೆ ಏನೆಂಬುದಾಗಿ. ನೋಡಿ, ದೇವರ ವಾಕ್ಯ ನಮ್ಮ ಜೀವಿತವನ್ನು ಬಲಪಡಿಸುತ್ತದೆ, ನಮ್ಮ ಜೀವಿತಕ್ಕೆ ಆಧಾರವಾಗಿ ಇರುತ್ತದೆ. ದೇವರ ವಾಕ್ಯ ನಮ್ಮ ಜೀವಿತಕ್ಕೆ ವಿಶೇಷವಾದ ಬಲ. ನಾವು ಏನ್ ಹೇಳ್ತೀವಿ ಗೊತ್ತಾ? ಅಯ್ಯೋ ಬ್ರದರ್, ನನ್ನ ಸಮಸ್ಯೆ ಬೆಟ್ಟದಂತ ಇದೆ, ನನ್ನ ಕುಟುಂಬದಲ್ಲಿ ನನ್ನ ಗಂಡ ಚೇಂಜ್ ಆಗಲ್ಲ, ನನ್ನ ಕುಟುಂಬದಲ್ಲಿ ನನ್ನ ಹೆಂಡತಿ ಚೇಂಜ್ ಆಗಲ್ಲ, ನನ್ನ ಮಕ್ಕಳಿಗೆ ಕೆಲಸ ಸಿಗ್ತಾ ಇಲ್ಲ, ನಮ್ಮ ಬಡತನದಲ್ಲಿ ನಾವಿದ್ದೀವಿ, ಸಾಲದಲ್ಲಿದ್ದೀವಿ, ಇಕ್ಕಟ್ಟಲ್ಲಿದ್ದೀವಿ, ನನ್ನ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ. ಅನೇಕ ದಿನಗಳಿಂದ ನೀನು ಹುಡುಕ್ತಾ ಇರ್ಬೋದು ನಿನ್ನ ಮಕ್ಕಳಿಗೆ ಮದುವೆ ಮಾಡೋದಕ್ಕೋಸ್ಕರ. ಸಾಲ ನಿನ್ನ ಅನೇಕ ವರ್ಷಗಳಿಂದ ನಿನ್ನ ಹಿಡಿದಿರ್ಬೋದು. ಒಂದು ಸಮಯ ನಿನ್ನ ಜೀವನದಲ್ಲಿ ಬಂದೇ ಬರುತ್ತೆ. ನೀನು ಕಾದಿರು. ನೀನು ಪ್ರಾರ್ಥನೆ ಮಾಡುವುದನ್ನು, ನಿನ್ನ ನಂಬಿಕೆಯನ್ನು ನೀನು ಕಳೆದುಕೊಳ್ಳಬೇಡ, ನಿನ್ನ ನಿರೀಕ್ಷೆಯನ್ನು ನೀನು ಕಳೆದುಕೊಳ್ಳಬೇಡ ಪ್ರಿಯ ದೇವರ ಮಗುವೆ. ದೇವರ ವಾಕ್ಯ ಹೇಳ್ತಾ ಇದೆ, ತಡ ಮಾಡಿದರೂ ಅದು ನಿನ್ನನ್ನು ಮೋಸ ಮಾಡದು. ದೇವರು ನಿನ್ನನ್ನು ಮೋಸ ಮಾಡಲ್ಲ. ದೇವರ ವಾಕ್ಯ ನಿನ್ನನ್ನು ಮೋಸ ಮಾಡಲ್ಲ ಪ್ರಿಯ ದೇವರ ಮಗುವೆ. ಈ ವಾಕ್ಯದಲ್ಲಿ ಕೇಳಿದ್ದೀಯ ನೀನು? ಈ ವಾಕ್ಯವನ್ನು ಓದಿದಾಗ ಈ ವಾಕ್ಯದ ಪ್ರಕಾರ ನೀನು ನಿನ್ನ ನಂಬಿಕೆಯನ್ನು, ನಿನ್ನ ಜೀವಿತವನ್ನು ನೀನು ಸ್ಥಿರಪಡಿಸಿಕೊಂಡು ದೇವರ ನಾಮದ ಮಹಿಮೆಗೋಸ್ಕರ ನೀನು ನಿಲ್ಲುವುದಾದರೆ, ದೇವರ ವಾಕ್ಯ ಹೇಳುತ್ತೆ, ದೀರ್ಘ ಶಾಂತನು ಶೂರನಿಗಿಂತ ಶ್ರೇಷ್ಠನು, ಭರವಸೆ ಬಿಡುವವನು ಆತುರ ಪಡೋನು. ಕ್ರಿಸ್ತನನ್ನು ನಂಬಿದಿರುವಂತ ದೇವರ ಮಗು ನೀನು.
ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನ ಮೇಲೆ ದೃಷ್ಟಿ ಇಟ್ಟು ಪ್ರಾರ್ಥನೆ ಮಾಡಿ ಕಾದಿರು. ಆತನ ಉತ್ತರಕ್ಕೋಸ್ಕರ ನಿನಗೆ ದೇವರು ಮೋಸ ಮಾಡೋದಿಲ್ಲ. ನಿನ್ನ ಪ್ರಾರ್ಥನೆಯನ್ನ, ನಿನ್ನ ಕಣ್ಣೀರನ್ನ, ನಿನ್ನ ದುಃಖ ಆತನಿಗೆ ಗೊತ್ತುಂಟು. ನಿನ್ನ ಪಕ್ಕದಲ್ಲಿರೋರು ನಿನ್ನನ್ನು ಅರ್ಥ ಮಾಡ್ಕೊಳ್ದೇ ಇರ್ಬೋದು, ನಿನ್ನ ರಕ್ತ ಸಂಬಂಧಿಗಳು, ನಿನ್ನ ರಿಲೇಷನ್ಸ್ ನಿನ್ನ ಅರ್ಥ ಮಾಡ್ಕೊಳ್ದೇ ಇರ್ಬೋದು. ನಿನ್ನನ್ನು ಸೃಷ್ಟಿಸಿದಂತ ದೇವರಿಗೆ ನೀನು ಏನೆಂಬುದಾಗಿ ಗೊತ್ತು. ಆತನು ನಿನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಾನೆ. ನಿನ್ನ ಪ್ರಾರ್ಥನೆಗೆ ಉತ್ತರ ಸರಿಯಾದ ಸಮಯದಲ್ಲಿ ಆತನು ನಿನಗೆ ಕೊಡುವವನಾಗಿದ್ದಾನೆ. ಪ್ರಿಯ ದೇವರ ಮಗುವೆ, ತಡವಾದರೂ ಅದಕ್ಕೆ ನೀನು ಕಾದಿರು. ಆಶೀರ್ವಾದನ ಹೊಂತೀಯ, ಸಂತೋಷನ ಹೊಂತೀಯ, ಆರೋಗ್ಯನ ಹೊಂತೀಯ, ಬಿಡುಗಡೆನ ಹೊಂತೀಯ. ಸರಿಯಾದ ಸಮಯದಲ್ಲಿ ನಿನ್ನ ಜೀವಿತಕ್ಕೆ ನೀನು ಮದುವೆಗೋಸ್ಕರ ನೀನು ಪ್ರಯತ್ನ ಪಡ್ತಾ ಇರ್ಬೋದು, ಕಣ್ಣೀರಿನಿಂದ ನಿನ್ನ ಮಕ್ಕಳಿಗೋಸ್ಕರ ನೀನು ಪ್ರಾರ್ಥನೆ ಮಾಡ್ತಾ ಇರ್ಬೋದು. ನಿನ್ನ ಪ್ರಾರ್ಥನೆಗೆ ಉತ್ತರ ಬರುತ್ತೆ. ಇದನ್ನ ನೀನು ನೋಡ್ತೀಯ. ಯೇಸು ಕ್ರಿಸ್ತನ ಹೆಸರಿನಲ್ಲಿ, ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ಪರಿಶುದ್ಧಾತ್ಮನ ದೇವರು ಈ ಕಾರ್ಯನ ನಿನ್ನ ಜೀವಿತದಲ್ಲಿ ಮಾಡ್ತಾರೆ. ಪ್ರಿಯ ದೇವರ ಮಗುವೆ, ನೀನು ಕೇಳ್ತೀಯ, ಇದು ಕರೆಕ್ಟ್ ಆಗಿರುತ್ತೆ ನನ್ನ ಮಕ್ಕಳಿಗೆ ಅಂತ. ದೇವರ ಉದ್ದೇಶ ನಿನ್ನ ಉದ್ದೇಶಕ್ಕಿಂತ ಶ್ರೇಷ್ಠವಾದದ್ದು. ನಿನ್ನ ಆಲೋಚನೆಗಿಂತ ದೇವರು ನಿನ್ನ ಕುಟುಂಬದ ಮೇಲೆ, ನಿನ್ನ ಮಕ್ಕಳ ಮೇಲೆ, ನಿನ್ನ ಗಂಡನ ಮೇಲೆ, ನಿನ್ನ ಹೆಂಡತಿಯ ಮೇಲೆ, ನಿನ್ನ ಬಂಧು ಮಿತ್ರರ ಮೇಲೆ ಇಟ್ಟಿರುವಂತಹ ಉದ್ದೇಶ, ಆಲೋಚನೆ ಅದು ಶ್ರೇಷ್ಠವಾದದ್ದು. ಪ್ರಿಯ ದೇವರ ಮಕ್ಕಳೇ, ಆದ್ರಿಂದ ದೇವರ ವಾಕ್ಯ ಹೇಳುತ್ತೆ, ನನ್ನ ಆಲೋಚನೆ ನಿಮ್ಮ ಆಲೋಚನೆಯಲ್ಲ, ನಿಮ್ಮ ಆಲೋಚನೆ ನನ್ನ ಆಲೋಚನೆಯಲ್ಲ. ನನ್ನ ಮಾರ್ಗಗಳಿಂದ ನಿಮ್ಮ ಮಾರ್ಗಗಳಿಂದ ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವಾಗಿದೆಯೋ ಅಷ್ಟು ಉನ್ನತವಾಗಿದೆ ಅಂತ ದೇವರ ವಾಕ್ಯ ಹೇಳುತ್ತೆ. ಪ್ರಿಯ ದೇವರ ಮಗುವೆ, ಆದ್ರಿಂದ ನೀನು ಪ್ರಾರ್ಥನೆ ಮಾಡಿ ನಿನ್ನ ಮನಸ್ಸನ್ನು ನೀನು ಗಲಿಬಿಲಿ ಮಾಡ್ಕೋಬೇಡ. ಪ್ರಾರ್ಥನೆ ಮಾಡಿ ಶಾಂತವಾಗಿ ಕಾದಿರು. ಉತ್ತರ ನಿನ್ನ ಜೀವಿತಕ್ಕೆ ಬಂದೇ ಬರುತ್ತೆ. ನಿನ್ನ ಪ್ರಾರ್ಥನೆಗೆ ಉತ್ತರ ತಡವಾದರೂ ಅದು ಕೊಟ್ಟೇ ಕೊಡ್ತಾನೆ. ಆತನು ನಿನ್ನನ್ನು ಮೋಸ ಮಾಡೋದಿಲ್ಲ, ನಿನ್ನನ್ನು ಮೋಸ ಮಾಡೋದಿಲ್ಲ. ದೇವರು ಈ ವಾಕ್ಯಗಳ ಮೂಲಕ ನಿನ್ನ ಜೀವಿತವನ್ನು, ನಿನ್ನ ನಂಬಿಕೆಯನ್ನು ಬಲಪಡಿಸಿ ಸ್ಥಿರಪಡಿಸಿ ನಡೆಸುವ ಹಾಗೆ ಕೃಪೆ ಮಾಡಿ. ಆಮೆನ್. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು. ಈ ದಿನ ವಿಶೇಷವಾದಂಥ ಒಂದು ಪ್ರಾರ್ಥನೆ ಮಾಡಬೇಕಾದಂಥ ಒಂದು ಅವಶ್ಯಕತೆ ಇದೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಇಡೀ ಜಗತ್ತೇ ಇವತ್ತು ಕೊರೋನಾ ವೈರಸ್ನಿಂದ ಭಯಪಟ್ಟಿದೆ. ಎಲ್ಲ ಸಂಕಟ ಪಡ್ತಾ ಇದ್ದಾರೆ, ನೋವು ಪಡ್ತಾ ಇದ್ದಾರೆ, ಈ ಅನಾರೋಗ್ಯಗಳಿಗೆ ಒಳಗಾಗಿದ್ದಾರೆ. ಎಷ್ಟೋ ಜನಗಳು ಜೀವವನ್ನೇ ಕಳ್ಕೊಂಡಿದ್ದಾರೆ. ಎಷ್ಟೋ ಮುಂದುವರೆದಂಥ ರಾಷ್ಟ್ರಗಳು, ದೇಶಗಳಿದ್ದರೂ ಸಹ ಇದುವರೆಗೂ ಈ ಕಾಯಿಲೆಗೆ ಔಷಧಿಯನ್ನು ಇನ್ನೂ ಕಂಡುಹಿಡಿಯಲಾಗಲಿಲ್ಲ ಎಂಬುದಾಗಿ ನಾವು ಹೇಳಿದ್ದೇವೆ. ವಿಶೇಷವಾಗಿ ಈ ಒಂದು ದಿನದಲ್ಲಿ ನಮ್ಮ ತಂದೆಯಾದ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿ ಈ ಒಂದು ಕಾಯಿಲೆಗಳಲ್ಲಿ ಇರುವಂಥವರಿಗಾಗಿ ಮತ್ತು ಈ ಕಾಯಿಲೆಗಳಲ್ಲಿ ಇರುವಂಥ ಆ ರೋಗಿಗಳನ್ನು ಎಲ್ಲ ರೀತಿಯ ಜೀವದ ಭಯವನ್ನು ಬಿಟ್ಟು, ಕುಟುಂಬಗಳನ್ನು ಬಿಟ್ಟು ಅವರಿಗೆ ಸೇವೆ ಮಾಡ್ತಾ ಇರುವಂಥ ಎಲ್ಲ ಡಾಕ್ಟರ್ಗಳಿಗೆ, ನರ್ಸ್ಗಳಿಗೆ ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳಿಗೆ, ಪೌರ ಕಾರ್ಮಿಕರಿಗೆ, ಪೊಲೀಸ್ ಸಿಬ್ಬಂದಿಗಳಿಗೆ, ಇವರೆಲ್ಲರೂ ಸಹ ತಮ್ಮ ಕುಟುಂಬಗಳನ್ನು ಬಿಟ್ಟು ಈ ಕೊರೋನಾ ವೈರಸ್ ತಡೆಗಟ್ಟುವಂಥ ಯತ್ನದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಮುಖ್ಯವಾಗಿ ನಮ್ಮ ದೇಶಕ್ಕಾಗಿ ಮತ್ತು ಈ ಇಡೀ ಜಗತ್ತಿಗಾಗಿ. ಈ ಜಗತ್ತಿನಲ್ಲಿ ಎಷ್ಟು ಜನ ಈ ಒಂದು ಕಾಯಿಲೆಗಳಲ್ಲಿ ನರಳುತ್ತಾ ಇದ್ದಾರೋ, ಭಯಪಡ್ತಾ ಇದ್ದಾರೋ, ಇವರೆಲ್ಲರಿಗೋಸ್ಕರ ನಾವು ಒಂದು ಚಿಕ್ಕ ಪ್ರಾರ್ಥನೆಯನ್ನು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬಂದಂಥ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವಪ್ಪ. ಎಲ್ಲ ಶಕ್ತಿಯನ್ನು ಹೊಂದಿರುವಂಥ ನಮ್ಮ ತಂದೆಯೇ, ಕೃಪಾ ಕನಿಕರವುಳ್ಳ ನಮ್ಮ ತಂದೆಯೇ, ಎಲ್ಲವನ್ನು ಒಂದೇ ಒಂದು ಮಾತಿನಿಂದ ಸೃಷ್ಟಿ ಮಾಡಿದಂಥ ನಮ್ಮ ತಂದೆಯೇ,
ಸರ್ವಶಕ್ತನಾದಂಥ ತಂದೆಯೇ, ಇದು ನಿಮ್ಮ ನಾಮಕ್ಕೆ ಸ್ತೋತ್ರ 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 ಮಾಡುತ್ತೇವಪ್ಪ. ವಿಶೇಷವಾಗಿ ಈ ಒಂದು ದಿನದಲ್ಲಿ, ಈ ಒಂದು ಸಮಯದಲ್ಲಿ ಅಪ್ಪ ತಂದೆ, ಈ ಜಗತ್ತಲ್ಲಿ, ಈ ಲೋಕದಲ್ಲಿ ಕರ್ತನೆ, ಹೊಸದಾಗಿ ಹುಟ್ಟಿಕೊಂಡಿರುವಂಥ ಕೊರೋನಾ ವೈರಸ್ಗಾಗಿ ಈ ದಿನದಲ್ಲಿ ನಾವು ನಿಮ್ಮ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ಹೌದು ತಂದೆಯೇ, ಈ ಒಂದು ವ್ಯಾಧಿಯು ಇಡೀ ಜಗತ್ತನ್ನೇ ಭಯ ಹುಟ್ಟಿಸಿದೆ. ಅನೇಕರು ಅನಾರೋಗ್ಯಗಳಲ್ಲಿ, ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಹೊಂದುತ್ತಿದ್ದಾರೆ. ಅನೇಕರು ಭಯದಿಂದ ಮನೆಗಳಲ್ಲೇ ಉಳಿದುಕೊಂಡಿದ್ದಾರೆ. ಅನೇಕರು ಈ ಲೋಕವನ್ನೇ ಬಿಟ್ಟು ಹೋಗಿದ್ದಾರೆ. ಅನೇಕರು ತಂದೆ ತಾಯಿಗಳನ್ನು, ಮಕ್ಕಳನ್ನು, ಕುಟುಂಬವನ್ನು ಕಳೆದುಕೊಂಡು ದುಃಖದಲ್ಲಿದ್ದಾರೆ. ಅಪ್ಪ, ಏನು ಮಾಡಬೇಕು ಎಂಬುದಾಗಿ ತಿಳಿಯದೆ ಒದ್ದಾಡುತ್ತಿದ್ದಾರೆ. ತಂದೆಯೇ, ಇಗೋ ಕರ್ತನೆ, ಎಲ್ಲವನ್ನು ಸಹ ಕರ್ತನೆ ನಿಮ್ಮ ಕೃಪಾ ಹಸ್ತಗಳಲ್ಲಿ ನಾವು ಒಪ್ಪಿಸುತ್ತೇವೆ. ಈ ವ್ಯಾಧಿಗಾಗಿ ಔಷಧಿಗಳನ್ನು ಕಂಡುಹಿಡಿಯಲು ಅನೇಕ ಸಂಶೋಧಕರು ಪ್ರಯತ್ನ ಪಡುತ್ತಿದ್ದಾರೆ. ತಂದೆಯೇ, ಇವರಿಗೆ ಬೇಕಾದಂತಹ ಒಂದು ಜ್ಞಾನವನ್ನು ನೀವು ಕೊಡು ಎಂಬುದಾಗಿ ಬೇಡುತ್ತೇವೆ. ಒಳ್ಳೆಯ ಔಷಧಿಗಳನ್ನು ಕಂಡುಹಿಡಿಯಲು ಬೇಕಂತ ಜ್ಞಾನವನ್ನು ಕೊಡು ಎಂಬುದಾಗಿ ಬೇಡುತ್ತೇವೆ. ಇದರ ಮುಖಾಂತರವಾಗಿ ಕರ್ತನೆ, ಈ ವ್ಯಾಧಿಯು ಈ ಜಗತ್ತನ್ನು ಬಿಟ್ಟು ಹೋಗ್ಲಿಕ್ಕಾಗುವಂತೆ ನೀವು ಸಹಾಯ ಮಾಡು ಎಂಬುದಾಗಿ ನಾವು ಬೇಡುತ್ತೇವಪ್ಪ. ಹೌದು ಕರ್ತನೆ, ನಿಮ್ಮ ಒಂದೇ ಒಂದು ಮಾತಿನಿಂದ ಎಷ್ಟೋ ಅದ್ಭುತಗಳನ್ನು ನೀವು ಮಾಡಿದ್ದೀರಿ. ನಮ್ಮ ಜೀವಮಾನಗಳಲ್ಲಿ ನಾವು ಅದನ್ನು ನೋಡಿದ್ದೇವೆ, ಕಣ್ಣಾರೆ ನೋಡಿದ್ದೇವೆ, ಅನುಭವಿಸಿದ್ದೇವೆ. ಹೌದಪ್ಪ, ಅನೇಕರ ಗೋಳಾಟಗಳನ್ನು ನಾವು ನೋಡಿ ನೋಡಿ ನೊಂದು ಹೋಗಿದ್ದೇವೆ. ಇದು ಕರ್ತನೆ, ನಿಮ್ಮ ಸನ್ನಿಧಾನದಲ್ಲಿ ಅತ್ಯಂತ ರೀತಿಯಲ್ಲಿ ನಾವು ಬೇಡಿಕೊಳ್ಳುತ್ತಿದ್ದೇವಪ್ಪ. ಈ ಕಾಯಿಲೆಗಳಲ್ಲಿರುವ ಎಲ್ಲರನ್ನು ಗುಣಪಡಿಸು ಎಂಬುದಾಗಿ ನಾವು ಬೇಡುತ್ತೇವೆ. ಅಪ್ಪ, ನಿಮ್ಮ ಚಿತ್ತ ಏನಿದೆ ಎಂಬುದನ್ನು ನಾವು ತಿಳಿದುಕೊಂಡಿಲ್ಲ ಕರ್ತನೆ. ಆದರೆ ಈಗ ಕರ್ತನೆ, ನೀವು ನನ್ನನ್ನು ಬೇಡಿಕೊಳ್ಳಿರಿ, ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂಥ ನಮ್ಮ ತಂದೆ, ಈ ಎಲ್ಲವನ್ನು ಕರ್ತನೆ ನಿಮ್ಮ ಕೃಪಾ ಹಸ್ತಗಳಲ್ಲಿ ನಾವು ಒಪ್ಪಿಸಿಕೊಡುತ್ತೇವಪ್ಪ. ನಿಮ್ಮ ಸಮಯಗಳಲ್ಲಿ, ನಿಮ್ಮ ತಕ್ಕ ಸಮಯದಲ್ಲಿ ಕರ್ತನೆ ಎಲ್ಲವನ್ನು ಪರಿಹಾರ ಮಾಡಿಕೊಟ್ಟಪ್ಪ. ನಾವೆಲ್ಲರೂ ಸೇರಿ ನಿಮ್ಮನ್ನು ಕೊಂಡಾಡುವ ರೀತಿಯಲ್ಲಿ ನಮ್ಮ ಒಬ್ಬೊಬ್ಬರನ್ನು ಬಲಪಡಿಸಿ ನಡೆಸು ಎಂಬುದಾಗಿ ನಮ್ಮ ಪ್ರೀತಿಯುಳ್ಳ ಯೇಸು ಸ್ವಾಮಿಯ ಮುಖಾಂತರವಾಗಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಕರ್ತನೆ ಕಳಿಸ್ಕೊಟ್ಟ ಪ್ರಾರ್ಥನೆ ಎಲ್ಲರೂ ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧವೆಂದು ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಂತೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೆಟ್ಟಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನದೇ ಸ್ವಾಮಿ. ಆಮೆನ್. ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ದೇವರ ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ವಿಶೇಷವಾದ ಆರೋಗ್ಯ ಸಭೆಯ ಎಲ್ಲಾ ಕುಟುಂಬದ ಎಲ್ಲಾ ಸದಸ್ಯರೊಟ್ಟಿಗೆ ನಿತ್ಯ ನಿರಂತರವೂ ನೆಲೆ ಇರಲಿ ಸ್ವಾಮಿ. ಆಮೆನ್.